ಎಲ್ಲರಿಗೂ ನಮಸ್ಕಾರ. ಸಂಡೇ ರಿಯಲ್ ಲೈಫ್ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಸ್ಟೋರಿ ಟಾಪಿಕ್ ಬಂದು ಒಗ್ಗಟ್ಟೆ ಕುಟುಂಬದ ನಿಜವಾದ ಶಕ್ತಿ. ಕಳೆದ ಭಾನುವಾರ ನಾವು ಭಗವದ್ಗೀತೆ ಆಫ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿದ್ವಿ. ಅಲ್ಲಿ ನಮ್ಮ ಸ್ಪಿರಿಚುವಲ್ ಮೆಂಟರು ಅಸೋಸಿಯೇಷನ್ ಬಗ್ಗೆ ನಮಗೆ ಟೀಚ್ ಮಾಡಿದ್ರು. ಸಂಘವೇ ಜೀವನವನ್ನು ರೂಪಿಸುತ್ತದೆ. ಅಂದ್ರೆ ನಾವು ಯಾರ ಜೊತೆ ಇರ್ತೀವೋ, ನಾವು ಯಾರ ಮಾತು ಪದೇ ಪದೇ ಕೇಳ್ತಾ ಇರ್ತೀವೋ, ಯಾರ ಜೊತೆ ಹೆಚ್ಚು ಸಮಯನ ಕಳೀತೀವೋ, ನಿಧಾನವಾಗಿ ಅವ್ರ ಪ್ರಭಾವ ನಮ್ಮ ಜೀವನ ಮೇಲೆ ಬೀಳುತ್ತೆ. ಆ ಒಂದ್ ಮಾತು ಕೇಳಿದ ತಕ್ಷಣ ನನ್ಗನ್ಸ್ತು ಈ ಟಾಪಿಕ್ ಬಗ್ಗೆ ಎಲ್ಲಾ ಹೆಣ್ಮಕ್ಳ ಜೊತೆ ಹಂಚ್ಕೊಳ್ಬೇಕು ಅಂತ. ಇವತ್ತು ನಿಮಗಾಗಿ ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ಗೃಹಲಕ್ಷ್ಮಿ ಕೇಳಲೇಬೇಕಾದಂತ ಒಂದು ಸುಂದರ ಕಥೆನ ತಂದಿದ್ದೀನಿ. ಈ ಅಸೋಸಿಯೇಷನ್, ಸಂಘ ಅನ್ನುವ ವಿಷಯ ಕೇಳಿದ ತಕ್ಷಣ ನನಗೆ ನೆನಪಾದಂತಹ ಒಂದು ಸಿನಿಮಾ, ಬಾಲಿವುಡ್ನ ನನಗೆ ಅತ್ಯಂತ ಇಷ್ಟವಾದ ಸಿನಿಮಾಗಳಲ್ಲಿ ಒಂದಾಗಿರುವಂಥದ್ದು ಇದು, ಹಮ್ ಸಾಥ್ ಸಾಥ್ ಹೈ. ನೋಡಿ, ನಾವೊಂದು ಸಿನಿಮಾ ನೋಡಿದಾಗ ಸುಮಾರು 3 ಗಂಟೆ ಸಮಯ ಕೊಡ್ತೀವಿ. ಆ 3 ಗಂಟೆ ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಬಾರ್ದು. ಆ ಸಿನಿಮಾದಿಂದ ಒಂದು ಒಳ್ಳೆ ವಿಚಾರವಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ 3 ಗಂಟೆಗೆ ನಿಜವಾದ ಬೆಲೆ ಸಿಗುತ್ತೆ. ಇಲ್ದಿದ್ರೆ ಅದು ಕೇವಲ ಟೈಮ್ ಪಾಸ್ ಆಗ್ಬಿಡುತ್ತೆ ಅಷ್ಟೇ. ಈ ಸಿನಿಮಾ ನನಗೆ ಕಲಿತ ಒಂದು ದೊಡ್ಡ ಪಾಠ ಏನ್ ಗೊತ್ತಾ? ಒಳ್ಳೆಯ ಸಂಘ ಜೀವನವನ್ನ ಕಟ್ಟುತ್ತದೆ, ಕೆಟ್ಟ ಸಂಘ ಸಂತೋಷದ ಕುಟುಂಬವನ್ನೇ ಹೊಡೆಯುತ್ತದೆ. ಬನ್ನಿ ಈ ಸುಂದರ ಕುಟುಂಬದೊಳಗೆ ಒಮ್ಮೆ ಹೋಗೋಣ. ಹಮ್ ಸಾಥ್ ಸಾಥ್ ಹೈ. ಒಂದು ದೊಡ್ಡ ಮನೆ. ಬೆಳಗಿನ ಜಾವ, ಅಡುಗೆ ಮನೆಯಿಂದ ಬರುತ್ತಿದ್ದ ಸುವಾಸನೆ, ಮನೆಯೆಲ್ಲ ನಗು, ಹಿರಿಯರ ಆಶೀರ್ವಾದ, ಮಕ್ಕಳ ಗಲಾಟೆ, ಒಟ್ಟಿಗೆ ಊಟ, ಒಟ್ಟಿಗೆ ಪ್ರಾರ್ಥನೆ, ಒಟ್ಟಿಗೆ ಸಂತೋಷ. ಆ ಮನೆಯ ಮುಖ್ಯಸ್ಥ ರಾಮಕಿಶನ್, ಅವರ ಪತ್ನಿ ಮಮತಾ, ಅವರ ಮಕ್ಕಳು ವಿವೇಕ್, ಪ್ರೇಮ್, ವಿನೋದ್, ಸಂಗೀತ. ಇವರು ತುಂಬಾ ಶ್ರೀಮಂತರು, ಆದರೆ ಅವರ ನಿಜವಾದ ಸಂಪತ್ತು ಅವರ ಪ್ರೀತಿ. ಈ ಮನೆಯಲ್ಲೊಂದು ವಿಶೇಷ ಸಂಗತಿ ಇತ್ತು. ವಿವೇಕ್ ರಾಮಕಿಶನ್ ಅವರ ಮೊದಲ ಪತ್ನಿಯ ಮಗ. ಆದರೆ ಮಮತಾ ಎಂದಿಗೂ ಅವರನ್ನ ತನ್ನ ಮಗ ಅಲ್ಲ ಅಂತ ಯೋಚನೆ ಮಾಡಲಿಲ್ಲ. ತನ್ನ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿನ ಕೊಟ್ರು. ವಿವೇಕ್ ಕೂಡ ತಾಯಿಯನ್ನ ದೇವರಂತೆ ನೋಡ್ತಾ ಇದ್ರು. ಮನೆಯಲ್ಲಿದ್ದ ಪ್ರತಿಯೊಬ್ಬರು ಒಬ್ಬರ ಸಂತೋಷವನ್ನು ತಮ್ಮ ಸಂತೋಷವೆಂದು ಭಾವಿಸುತ್ತಿದ್ದರು. ಹಬ್ಬಗಳು, ಹಾಡುಗಳು, ಮದುವೆಗಳು, ಸಂಭ್ರಮವೋ ಸಂಭ್ರ. ಆ ಮನೆಯ ಗೋಡೆಗಳಿಗೂ ಸಂತೋಷ ಗೊತ್ತಿತ್ತು. ಆದರೆ ಪ್ರತಿ ಸಂತೋಷದ ಮನೆಯ ಹೊರಗೂ ಯಾರಾದರೂ ನೋಡುತ್ತಿರುತ್ತಾರೆ. ಒಂದು ದಿನ ಮಮತಾಳ ಕೆಲವು ಸ್ನೇಹಿತರು ಮನೆಗೆ ಬಂದರು. ಅವರು ಮನೆಯ ಸಂತೋಷವನ್ನು ನೋಡಿದರು. ಆದರೆ ಆ ಸಂತೋಷ ಅವರಿಗೆ ಇಷ್ಟವಾಗಲಿಲ್ಲ. ಅವರು ಜಗಳ ಮಾಡಲಿಲ್ಲ, ಯಾರ ಮೇಲೂ ಕೂಗಲಿಲ್ಲ. ಒಂದು ದಿನ ಮಮತಾಳ 3 ಸ್ನೇಹಿತರು ಮನೆಗೆ ಬಂದರು. ಹರೇ ಮೋಮು ಎಂದು ತುಂಬಾ ಪ್ರೀತಿಯಿಂದ ಮಾತು ಶುರು ಮಾಡಿದರು. ಆದರೆ ಆ ಪ್ರೀತಿಯ ಮಾತಿನೊಳಗೆ ಅನುಮಾನದ ಬೀಜ ಅಡಗಿತ್ತು. ಹೇ ಮೋಮು, ಈ ಮನೆಯ ಆಸ್ತಿ ನಿನ್ನ ಮಕ್ಕಳಿಗೆ ಸಿಗುತ್ತಾ? ಮೊದಲ ಹೆಂಡತಿಯ ಮಗನಿಗೆ ಸಿಕ್ಕರೆ ನೀನ್ ತುಂಬಾ ಒಳ್ಳೆಯವಳು ಮೋಮು, ಅದಕ್ಕೆ ಎಲ್ಲರೂ ನಿನ್ನನ್ನು ಚೆನ್ನಾಗಿ ಬಳಸ್ಕೊಂತಿದ್ದಾರೆ. ಮಮತಾ ನಕ್ಕಳು. ಇಲ್ಲ, ನನ್ನ ಕುಟುಂಬ ಹಾಗಲ್ಲ. ಅವರು ಈ ಮಾತು ಕೇಳಿದ ತಕ್ಷಣ ಆ 3 ಸ್ನೇಹಿತರು ಹೊರಟು ಬಿಟ್ಟರು. ಕೆಲವು ದಿನಗಳ ನಂತರ ಮತ್ತೆ ಬಂದರು. ಮತ್ತೆ ಅದೇ ಮಾತು, ಮತ್ತೆ 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 ಮತ್ತೆ. ಒಂದು ದಿನ ಆ ಮಾತು ಮಮತಾಳ ಮನಸ್ಸಿನಲ್ಲಿ ಬೇರು ಹುಟ್ಟಿತು. ಇದುವರೆಗೂ ವಿವೇಕನ್ನ ಮಗ ಎಂದು ನೋಡುತ್ತಿದ್ದ ಕಣ್ಣು ಈಗ ಅವನನ್ನು ಅಪಾಯ ಎಂದು ನೋಡಲು ಶುರು ಮಾಡಿತು. ಪ್ರೀತಿಯ ಜಾಗದಲ್ಲಿ ಅನುಮಾನ, ನಂಬಿಕೆಯ ಜಾಗದಲ್ಲಿ ಭಯ. ಮನೆಯಲ್ಲಿದ್ದ ನಗು ನಿಧಾನವಾಗಿ ಕಣ್ಮರೆಯಾಯಿತು. ರಾಮಕಿಶನ್ ನೋವಿನಿಂದ ಮೌನರಾದರು. ಸಹೋದರರು ಮನಸ್ಸಿನಲ್ಲಿ ದೂರವಾಯಿತು. ಕುಟುಂಬ ಹೊಡೆಯುವ ಹಂತಕ್ಕೆ ಬಂತು. ಆದರೆ ಒಂದು ದಿನ ಸತ್ಯ ಮಮತಾಳ ಕಣ್ಣ ಮುಂದೆ ನಿಂತು. ವಿವೇಕ್ ಯಾವತ್ತೂ ಆಸ್ತಿಗಾಗಿ ಬದುಕಿರಲಿಲ್ಲ. ಅವನು ಆ ಮನೆಯ ಪ್ರೀತಿಗಾಗಿ ಬದುಕಿದ್ದ. ಆಗ ಮಮತಾಳ ಕಣ್ಣೀರು
ನಿಂತಿರಲಿಲ್ಲ. ಅವಳು ಅರಿತುಕೊಂಡಳು, ನನ್ನ ಕುಟುಂಬವನ್ನು ಯಾರೂ ಒಡೆಯಲಿಲ್ಲ, ನಾನು ಕೇಳಿದ ತಪ್ಪು ಮಾತುಗಳೇ ಹೊಡೆದವು. ಅವಳು ಕ್ಷಮೆ ಕೇಳಿದಳು. ಪ್ರೀತಿ ಮತ್ತೆ ಗೆದ್ದಿತು. ಕುಟುಂಬ ಮತ್ತೆ ಒಂದಾಯಿತು. ಈ ಸಿನಿಮಾದ ಕತೆ ಒಂದು ಕುಟುಂಬದ ಕಥೆಯಲ್ಲ, ಪ್ರತಿಯೊಂದು ಮನೆಯಲ್ಲಿ ನಡೆಯಬಹುದಾದ ಒಂದು ಎಚ್ಚರಿಕೆ. ಮನೆಯ ಶತ್ರು ಯಾವಾಗಲೂ ಮನೆಯೊಳಗೆ ಇರುವುದಿಲ್ಲ. ಕೆಲವೊಮ್ಮೆ ಅದು ಹೊರಗಿನಿಂದ ಬರುತ್ತದೆ ಮತ್ತು ಅದು ಬಾಗಿಲಿನಿಂದ ಒಳಗೆ ಬರುವುದಿಲ್ಲ, ನಮ್ಮ ಕಿವಿಗಳ ಮೂಲಕ ಒಳಗೆ ಬರುತ್ತದೆ. ನನ್ನೆಲ್ಲಾ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸಿನಿಮಾ ಮುಗಿಯುತ್ತದೆ, ಆದರೆ ನಿಜವಾದ ಪಾಠ ಈಗ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಅಸೋಸಿಯೇಷನ್ ಇರಬಹುದು. ಕೆಲವೊಮ್ಮೆ ಒಬ್ಬ ಸ್ನೇಹಿತೆ, ಕೆಲವೊಮ್ಮೆ ಬಂಧು, ಕೆಲವೊಮ್ಮೆ ನೆರೆ ಮನೆಯವರು. ಅವರು ಹೇಳಬಹುದು, ನಿನ್ನ ಅತ್ತೆ ನಿನ್ನನ್ನು ಗೌರವಿಸುತ್ತಿಲ್ಲ, ನಿನ್ನ ಗಂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಇಷ್ಟು ಅಡ್ಜಸ್ಟ್ ಯಾಕೆ ಮಾಡ್ಕೊಳ್ತೀಯಾ, ಪ್ರತ್ಯೇಕ ಮನೆ ಮಾಡ್ಕೊಂಡ್ ಬಾ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅವರು ನಿಮ್ಮ ಮನೆಯ ಒಳಗಿನ ಸತ್ಯವನ್ನು ಸಂಪೂರ್ಣವಾಗಿ ತಿಳಿದಿದ್ದಾರೆಯೇ? ಬಹಳ ಬಾರಿ ಉತ್ತರ ಇಲ್ಲ. ಆದ್ದರಿಂದ ಇತರರ ಮಾತು ಕೇಳುವ ಮೊದಲು ನಿಮ್ಮ ಕುಟುಂಬದವರ ಜೊತೆಗೆ ಮಾತನಾಡಿ. ಅನುಮಾನಕ್ಕಿಂತ ಸಂವಾದವನ್ನು ಆಯ್ಕೆ ಮಾಡಿ. ಯಾಕೆಂದರೆ ಒಂದು ತಪ್ಪು ಮಾತು ವರ್ಷಗಳ ಕಾಲ ಕಟ್ಟಿದ ಸಂಬಂಧವನ್ನು ಒಡೆಯಬಹುದು, ಆದರೆ ಒಂದು ಪ್ರಾಮಾಣಿಕ ಸಂಭಾಷಣೆ ಒಡೆಯುತ್ತಿರುವ ಸಂಬಂಧವನ್ನು ಮತ್ತೆ ಕಟ್ಟಬಹುದು. ಈ ಕಥೆಯಿಂದ ನಾವು 5 ಕೀ ಲೆಸನ್ಸ್ ಏನ್ ಕಲಿಬಹುದು ಅಂದ್ರೆ, ನಂಬರ್ 1, ಅಸೋಸಿಯೇಷನ್ ಡಿಸೈಡ್ಸ್ ಯುವರ್ ಡೆಸ್ಟಿನೇಷನ್. ನೀವು ಯಾರ ಜೊತೆ ಇರುತ್ತೀರೋ ನಿಧಾನವಾಗಿ ಅವರಂತೆ ಯೋಚಿಸಲು ಆರಂಭಿಸುತ್ತೀರಾ. 2ನೇದು, ಎವ್ರಿ ರಿಪೀಟೆಡ್ ನೆಗೆಟಿವ್ ಥಾಟ್ ಬಿಕಮ್ಸ್ ಅ ಬಿಲೀಫ್. ಒಂದೇ ಮಾತು ಮತ್ತೆ 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 ಕೇಳಿದರೆ ಅದು ಸತ್ಯ ಎಂದು ಅನಿಸುತ್ತದೆ. 3, ಕಮ್ಯುನಿಕೇಶನ್ ಹೀಲ್ಸ್ ಫಾಸ್ಟರ್ ದನ್ ಅಸಂಪ್ಷನ್. ಅನುಮಾನಕ್ಕಿಂತ ಸಂಭಾಷಣೆ ಸಂಬಂಧವನ್ನು ಉಳಿಸುತ್ತದೆ. 4, ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಫ್ರಮ್ ಅನ್ನೆಸೆಸರಿ ನೆಗೆಟಿವಿಟಿ. ಪ್ರತಿಯೊಬ್ಬರ ಮಾತಿಗೂ ನಿಮ್ಮ ಮನೆಯ ಬಾಗಿಲು ತೆರೆಯಬೇಡಿ. 5, ಲವ್ ಗ್ರೋಸ್ ಓನ್ಲಿ ವೆನ್ ಟ್ರಸ್ಟ್ ಇಸ್ ಪ್ರೊಟೆಕ್ಟೆಡ್. ನಂಬಿಕೆ ಉಳಿದರೆ ಸಂಬಂಧ ಉಳಿಯುತ್ತದೆ. ಮನೆಯ ಗೃಹಲಕ್ಷ್ಮೀಸ್, ಇವತ್ತು ನಿಮ್ಮ ಆಕ್ಷನ್ ಸ್ಟೆಪ್ ಏನು ಅಂತಂದ್ರೆ, ಒಂದು ಡೈರಿ ತಗೊಂಡು ನಿಮ್ಮ ಜೀವನದ ಮೇಲೆ ಹೆಚ್ಚು ಪ್ರಭಾವ ಬೀರುವಂತಹ 5 ಜನರ ಹೆಸರನ್ನು ಬರೀರಿ. ನಂತರ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ಇವ್ರ ಜೊತೆ ಮಾತನಾಡಿದ ನಂತರ ನಿಮ್ಗೆ ಶಾಂತಿ ಸಿಗ್ತಿದ್ಯಾ ಅಥವಾ ಅನುಮಾನ ಹೆಚ್ಚಾಗ್ತಿದ್ಯಾ? ಅವರು ನಿಮ್ಮ ಸಂಬಂಧಗಳನ್ನ ಕಟ್ತಿದ್ದಾರ ಅಥವಾ ಒಡೆಯುತ್ತಿದ್ದಾರಾ? ಈ ಒಂದು ಉತ್ತರ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಬಹುದು. ಒಂದು ಸಂತೋಷದ ಕುಟುಂಬವನ್ನು ಒಡೆಯಲು ದೊಡ್ಡ ಯುದ್ಧ ಬೇಕಾಗಿಲ್ಲ, ಒಂದು ವಿಷಯದ ಮಾತು ಸಾಕು. ಆದರೆ ಒಂದು ಕುಟುಂಬವನ್ನು ಕಟ್ಟಲು ಪ್ರೀತಿ ಬೇಕು, ನಂಬಿಕೆ ಬೇಕು, ಸಂವಾದ ಬೇಕು ಮತ್ತು ಸರಿಯಾದ ಅಸೋಸಿಯೇಷನ್ ಬೇಕು. ಆದರೆ ಇಂದು ನೀವು ಒಂದು ವಿಷಯ ಯೋಚಿಸುತ್ತಿರಬಹುದು, ಒಬ್ಬ ವ್ಯಕ್ತಿಯ ಮಾತು ಇಷ್ಟು ದೊಡ್ಡ ಕುಟುಂಬವನ್ನು ಬದಲಾಯಿಸಬಹುದಾ? ಅದಕ್ಕೆ ಉತ್ತರ ಮುಂದಿನ ಸಂಡೇ ಸ್ಟೋರಿ. ನಾನು ಭಾರತದ ಅತ್ಯಂತ ಪ್ರಸಿದ್ಧ ಇತಿಹಾಸ ಪುರಾಣದ ಒಂದು ಕಥೆಯನ್ನು ತರುತ್ತಿದ್ದೇನೆ. ಒಬ್ಬ ಮಹಾನ್ ರಾಣಿ, ಅವರಿಗೆ ರಾಜನ ಅಪಾರ ಪ್ರೀತಿ, ಎಲ್ಲರೂ ಗೌರವಿಸುತ್ತಿದ್ದರು. ಆದರೂ ಒಂದು ತಪ್ಪು ಅಸೋಸಿಯೇಷನ್ ಒಂದು ಅರಮನೆ ಮಾತ್ರ ಅಲ್ಲ, ಒಂದು ರಾಜ್ಯದ ಇತಿಹಾಸವನ್ನು ಬದಲಾಯಿಸಿತು. ಈ ಕತೆ ಕೇಳಿದ ಮೇಲೆ ನಿಮ್ಮ ಜೀವನದಲ್ಲಿ ಯಾರ ಸಲಹೆ ಕೇಳಬೇಕು, ಯಾರ ಸಲಹೆಯನ್ನ ದೂರ ಇಡಬೇಕು ಎಂಬುದನ್ನು ನೀವು ಎಂದಿಗೂ ಮರೆಯುವುದಿಲ್ಲ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಂಟಿಲ್ ಎವ್ರಿ ಗೃಹಲಕ್ಷ್ಮಿ ರೈಸಸ್. ಥ್ಯಾಂಕ್ ಯು.